ಇಂದಿನ ನಮ್ಮ ವಿಡಿಯೋದಲ್ಲಿ ಒಂದು ಸಿಂಗಲ್ ಪ್ಯಾಚು ಪೈಪಿಂಗಲ್ಲಿ ಫಿನಿಶಿಂಗ್ ಮಾಡಿ ಒಂದು ಬ್ಲೌಸ್ ಡಿಸೈನ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಬ್ಲೌಸ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ತಗೊಂಡಿದ್ದನ್ನ ಲೈನಿಂಗ್ ಮಧ್ಯಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡಿದನ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೆ ಒಂದ್ಸಲ ತಿಳಿಸ್ಕೊಟ್ಬಿಡ್ತೇನೆ ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿಸಿದನ 36 ಇಂಚು, ಬ್ಲೌಸ್ ಲೆಂತ್ ಬಂದಿದನ 14.5, ಹಾಗೆ ನೆಕ್ ವಿಡ್ತ್ ಟಾಪ್ ಸೈಡ್ ಬಂದಿದನ ನಮಗೆ 2.5 ಇಂಚು, ಹಾಗೆ ಶೋಲ್ಡರ್ 3 ಇಂಚು, ಆರ್ಮಲ್ ಡೌನ್ ಬಂದ್ಬಿಟ್ಟು 6 ಇಂಚು, ಆರ್ಮಲ್ ವಿಡ್ತ್ ಬಂದಿದನ ನಮಗೆ 5 ಇಂಚು. ಈಗ ನೆಕ್ ಓಪನ್ ಬಂದ್ಬಿಟ್ಟು ನಮಗೆ 11 ಇಂಚು ಇರ್ತದೆ. ಹಾಗೆ ನೆಕ್ ವಿಡ್ತ್ ಬಾಟಮ್ ಸೈಡ್ ಬಂದಿದ್ದನ್ನ 3.25 ಇಂಚ್ ಅನ್ನೋದು ಇರ್ತದೆ. ಫಸ್ಟ್ ಇದನ್ನು ಸ್ಕ್ವೇರ್ ಟೈಪಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಟಾಪ್ ಸೈಡಿಂದ 5 ಇಂಚ್ ಡೌನ್ಗೆ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡೆ. ಓಕೆ, ಇವಾಗ ಬಾಟಮ್ ಸೈಡ್ ನಮ್ಗೆ ರೆಡಿ ಇರ್ತದಲ್ವ, ಅದು ಮಿಡ್ಲ್ ಮಾರ್ಕ್ ಅನ್ನೋದನ್ನು ನಾನು ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಒಳಗಡೆಗೆ ತಗೊಂಡು ಸೈಡ್ಗೆ ಅನ್ನೋದು ಕ್ರಾಸ್ ಮಾಡಿದ್ದೀನಿ. ಇಲ್ಲಿಂದ ನಮಗೆ ಪಾಟ್ ನೆಕ್ಕು, ಓಕೆ, ಪಾಟ್ ನೆಕ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ 1 ಇಂಚ್ ಗ್ಯಾಪ್ ಅಷ್ಟೇ ಬಿಟ್ಕೊಂಡಿದ್ದೇನೆ. ಇಲ್ಲ ಬಾಟಮ್ ಸೈಡಲ್ಲಿ ಒಂದು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದು ಕ್ರಾಸಾಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಪಾಟ್ ನೆಕ್ಕು ಮಾರ್ಕ್ ಅನ್ನೋದು ನೀಟಾಗಿ ಬಂದಿಲ್ಲ, ಇನ್ನೊಂದ್ಸಲ ಕರೆಕ್ಟಾಗಿ ಬರೋ ಥರ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಪ್ರಾಬ್ಲಮ್ ಆಗಿರೋದನ್ನೆಲ್ಲ ಮಾರ್ಕ್ ಅರೇಂಜ್ ಮಾಡ್ತಾ ಇದ್ದೀನಿ. ಪಾಟ್ ನೆಕ್ ನೀಟಾಗಿ ಮಾರ್ಕ್ ಆದಮೇಲೆ ಈಗ ನಾವು ನೆಕ್ ಅನ್ನೋದು ಕಟ್ಪಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಓಕೆ, ಇದು ಕಟ್ ಆದಮೇಲೆ ಇದನ್ನು ಬಾಟಮಲ್ಲಿ ನಮಗೆ ಬ್ಯಾಕ್ ಡೀಪ್ ಅನ್ನೋದು ರೆಡಿ ಬರ್ತದಲ್ವ, ಆ ಪೀಸನ್ನು ಒಂದು ಕಟ್ ಮಾಡಿ ಸೈಡ್ಗೆ ಎದ್ದು ಮಾಡ್ಕೊರಿ. ಹಾಗೆ ಬಾಡಿ ತಗೊಂಡಿದ್ದೇನೆ. ಇವಾಗ ನೆಕ್ ಏನು ಕಟ್ ಮಾಡಿದೀವೋ ಸೇಮ್ ಆ ಲೆವೆಲ್ಗೆ ಇದನ್ನು ಕಟ್ ಮಾಡ್ಕೊಬಿಟ್ಟು ಈಗ ಕಟ್ ಆಯ್ತಲ್ವ, ಇದನ್ನು ಎತ್ತಿ ಸೈಡ್ಗೆ ಅನ್ನೋದು ಮಾಡ್ಕೊರಿ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತಗೊಂಡಿದ್ದೇನೆ ನಾನು, ಮಧ್ಯಕ್ಕೆ ಅನ್ನೋದು ಫೋಲ್ಡ್ ಮಾಡಿಬಿಟ್ಟು ಈಗ ಬ್ಯಾಕ್ ಡೀಪ್ ನಮಗೆ ಬಾಟಮ್ ಸೈಡ್ ರೆಡಿ ಬರ್ತದಲ್ವ, ಆ ಪೀಸನ್ನು ಅನ್ನೋದು ತಗೊಂಡಿದ್ದೇನೆ. ಈಗ ಮೇಲ್ಗಡೆ ಅನ್ನೋದು ನಾನು 1 ಇಂಚ್ ಶೇಪ್ಗೆ ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಪೇಪರ್ ಕ್ಯಾನ್ವಾಸು. ಈಗ ಬಾಟಮಲ್ಲಿ ರೆಡಿ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾರ್ಡರ್ ಅನ್ನೋದು ತೊಗೊಂಡಿದ್ದೇನೆ ನಾನು, ಆ ಪೇಪರ್ ಕ್ಯಾನ್ವಾಸನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಈ ಬಾರ್ಡರ್ ಸೆಂಟರ್ ಮಾಡ್ಕೊಂಡಿದ್ದೇನೆ, ಹಾಕ್ಕೊತಾ ಇದ್ದೀನಿ. ಈಗ ಕರೆಕ್ಟಾಗಿ ಎಲ್ಲ ಮಿಡ್ಲ್ ಅನ್ನೋದು ನೋಡ್ಕೊಂಡಿದ್ದೇನೆ ನಾನು. ಫುಲ್ಲು ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಫುಲ್ ರೌಂಡ್ ಸ್ಟಿಚ್ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಮಗೆ ಬಾಟಮ್ ಸೈಡು ಟಾಪ್ ಸೈಡ್ ಅನ್ನೋದು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇರ್ತದಲ್ವ, ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಈಗ ತೆಗೆದು ಸೈಡಿಗೆ ಮಾಡ್ಕೊಂಡಿದ್ದೇನೆ. ಈಗ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ ಸ್ಯಾರಿ ಕಲರಲ್ಲಿ. ಈಗ ಇದು 1 ಇಂಚ್ ವಿಡ್ತ್ ಬಟ್ಟೆ ಅನ್ನೋದು ಇರ್ತದೆ. ಲೆಂತ್ ನಮಗೆ ಬ್ಲೌಸ್ಗೆ ಎಷ್ಟು ಬೇಕು ಅನ್ನೋದು ಅಷ್ಟು ತಗೋರಿ. ಈಗ ನಾನು ಅದರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಡಗಿದ್ದೇನೆ, ಆ ಥ್ರೆಡ್ ಪಕ್ಕದಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಮತ್ತು ನಾವು ಈಗ ಬಾರ್ಡರ್ ಅನ್ನೋದು ರೆಡಿ ಮಾಡಿದಿಲ್ವ, ಅದನ್ನು ತಗೊಂಡಿದ್ದೇನೆ. ಈಗ ಟಾಪ್ ಸೈಡ್ ಅನ್ನೋದು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಇಲ್ಲಿ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಫುಲ್ಲು ನೀಟಾಗಿ ನಿಧಾನಕ್ಕೆ ಅಟ್ಯಾಚಿಂಗ್ ಅನ್ನೋದು ಈ ಅಟ್ಯಾಚಿಂಗ್ ಮುಗಿದಾದ್ಮೇಲೆ ನಮಗೆ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಅದ್ರ ಮೇಲೆ ಈ ಪ್ಯಾಚ್ ಅನ್ನೋದು ಹಾಕಿದ್ದೇನೆ. ಈಗೇನು ನಾವು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ವೋ ಸೇಮ್ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೆಕ್ ಸೈಡಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಇದೆಯಲ್ವ, ಅದು ಕಟ್ ಮಾಡಿ ತೆಗೆದುಬಿಟ್ಟು ಒಂದು ಅರ್ಧ ಇಂಚಿಗೆ ಫುಲ್ಲು ನ್ಯಾಚ್ ಅನ್ನೋದು ಹಾಕ್ಕೊಬಿಡಿ. ಇದು ಹಾಕೊಂಡಾದ್ಮೇಲೆ ಅದನ್ನೆಲ್ಲ ಟರ್ನ್ ಇನ್ಸೈಡ್ಗೆ ಅನ್ನೋದು ಮಾಡಿಬಿಟ್ಟು ಈಗೇನು ನಾವು ಪೈಪಿಂಗ್ ಪಕ್ಕದಲ್ಲಿ ಎಜ್ ಕಿನಾರಿ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ ಅನ್ನೋದು ಆದಮೇಲೆ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನೆ. ಈಗೇನು ನಾವು ಫಸ್ಟೇ ಕಟ್ ಮಾಡಿ ಮಡಗಿದಲ್ವ ಈ ಪ್ಯಾಚ್ ನಾನು ತೊಗೊಂಡಿದ್ದೇನೆ. ನಾನು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತಾ ಇದ್ದೀನಿ. ಇದು ರೆಡಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಷ್ಟು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಮಾರ್ಕ್ ಆಯ್ತಲ್ವ, ಈಗ ಇದನ್ನು ಎಲ್ಲ ಎತ್ತಿ ಸೈಡಿಗೆ ಮಾಡ್ಕೊರಿ. ಈಗ ಬಾಡಿ ಅನ್ನೋದು ತೊಗೊಂಡಿದ್ದಾನೆ, ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತೀನಿ. ಈಗ ಎರಡು ಆಪೋಸಿಟ್ ಅನ್ನೋದು ನೋಡಿದ್ದಾನೆ. ಪೈಪಿಂಗು ಫಸ್ಟ್ ರೆಡಿ ಮಾಡಿದ್ವಲ್ಲ ಅದೇ ಪೈಪಿಂಗು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಕಾರ್ನರಲ್ಲಿ ನ್ಯಾಚ್ ಅನ್ನೋದು ಹಾಕೋರಿ, ಪೈಪಿಂಗ್ ಮಾತ್ರ ಬಾಡಿಗೆ ಲೈನಿಂಗ್ ಏನು ಬೇಡ. ಹಾಕೊಂಡು ಇವಾಗ ಅಟ್ಯಾಚಿಂಗ್ ಅನ್ನೋದು ನೀಟಾಗಿ ಮಾಡ್ಕೊರಿ. ಯಾಕಂದರೆ ಈ ಪಾಯಿಂಟ್ ಅನ್ನೋದು ನಮಗೆ ಫಿನಿಶಿಂಗ್ ಟೈಮಲ್ಲಿ ನೀಟಾಗಿ ಬರಬೇಕು. ಆ ಕಾರಣದಿಂದ ನಿಧಾನಕ್ಕಾಗಲಿ ನೀಟಾಗಿ ಮಾಡ್ಕೊರಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದರೆ ನಮಗೆ ಎಲ್ಲೇ ಆಗಲಿ ಲೂಸ್ ಇರಬಾರ್ದು. ಆ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಇದು ಒಂದು ಸೈಡ್ ಆಯ್ತಲ್ವ, ಅದಕ್ಕೆ ಆಪೋಸಿಟ್ ಅನ್ನೋದು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬೇಡಿ. ಸೇಮ್ ಇದೇ ರೀತಿ ಮಾಡ್ಕೊಬೇಡಿ.
ಇದು 2 ಲೈನಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಆ ಒಂದು ಲೈನಿಂಗ್ ನೆತ್ತಿ ಸೈಡಿಗೆ ಮಡಗ್ಬಿಟ್ಟು ಇನ್ನೊಂದು ಲೈನಿಂಗು ಬಾಡಿ ಅನ್ನೋದು ತಗೊಂಡಿದ್ದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಅಟ್ಯಾಚಿಂಗ್ ಬಂದುಬಿಟ್ಟು ಇವಾಗ ನಾವೇನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡಿದ್ವೋ ಸೇಮ್ ಅದರ ಮೇಲೇ ಈ ಸ್ಟಿಚ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಬಾಡಿ ಫ್ಯಾಬ್ರಿಕ್ ಅನ್ನೋದು ಲೂಸ್ ಅನ್ನೋದು ಇರಬಾರ್ದು, ಕರೆಕ್ಟಾಗಿ ಫ್ಲಾಟ್ ಆಗಿರಬೇಕು. ಆ ರೀತಿ ನೋಡಿ ಪೈಪಿಂಗ್ ಪಕ್ಕದಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ನಾನು ಇಲ್ಲಿ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮ್ಗೆ ಒಂದು ಪೀಸ್ ಮಾತ್ರ ತೋರಿಸಿರ್ತೀನಿ, ಇನ್ನೊಂದು ಪೀಸು ಸೇಮ್ ಇದೇ ರೀತಿ ಅನ್ನೋದು ಮಾಡ್ಕೊಬಿಡಿ. ಈಗ ಎಷ್ಟು ಬಟ್ಟೆ ಎಲ್ಲ ಕಟ್ಟಾದ್ಮೇಲೆ ಇಲ್ಲಿ ನಮಗೆ ಕಾರ್ನರಲ್ಲಿ ನ್ಯಾಚ್ ಅನ್ನೋದು ಹಾಕೋಬಿಡಿ. ಈ ಕಾರ್ನರಲ್ಲಿ ಬಂದಿದ್ದನ್ನು ಸ್ವಲ್ಪ ದೊಡ್ಡ ನ್ಯಾಚ್ ಕರೆಕ್ಟಾಗಿ 100% ಸ್ಟಿಚ್ ಎಲ್ಲಿರ್ತದೋ ಅದೇ ಜಾಗದಲ್ಲಿ ಹಾಕ್ಕೊಬಿಟ್ಟು ಈ ಕಚ್ಚನ್ನು ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಈ ಟರ್ನಿಂಗ್ ಅನ್ನೋದು ಮಾಡ್ಕೋಬೇಕು. ಯಾಕಂದರೆ ಲೈನಿಂಗ್ ಎಲ್ಲ ಇನ್ಸೈಡ್ಗೆ ಹೋಗೋ ಥರ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಪೈಪಿಂಗ್ ಪಕ್ಕದಲ್ಲಿ ಕಿನರಿ ಬರೋ ಥರ ಸ್ಟಿಚಿಂಗ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನೀವು ಫಸ್ಟೇ ಎಲ್ಲ ಚೆಕ್ ಮಾಡ್ಕೋಬೇಕಾಗಿರೋದೇನೆಂದರೆ ಪೈಪಿಂಗ್ ಒಂದೇ ಲೆವೆಲ್ ಬಂದಿದೆ ಇಲ್ವಾ ಅಂತ ಫಸ್ಟೇ ಚೆಕ್ ಮಾಡ್ಕೊಂಡು ಈ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಿ. ಯಾಕಂದರೆ ಪೈಪಿಂಗ್ ಒಂದೇ ಲೆವೆಲಿಗೆ ಇರಬೇಕು. ನಮ್ಗೆ ಅಪ್ ಆ್ಯಂಡ್ ಡೌನ್ ಇದ್ದರೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ. ಆ ಕಾರಣದಿಂದ ಒಂದೇ ಲೆವೆಲ್ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬಿಡಿ. ಈಗ ಇದಾಯ್ತಲ್ವಾ, ಈಗ ನಾವು ಫಸ್ಟೇ ಬಾರ್ಡರ್ ಅನ್ನೋದು ರೆಡಿ ಮಾಡಿದಲ್ವಾ, ಅದನ್ನು ತೊಗೊಂಡಿದ್ದನ್ನು ಈ ಮಾರ್ಕ್ ಏನು ಮಾಡಿದೀವೋ ಅದರ ಪಕ್ಕಕ್ಕೆ ಕರೆಕ್ಟಾಗಿ ಮಡಗಿದ್ದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಲೆಫ್ಟ್ ಸೈಡ್ ಇನ್ನೊಂದು ಪೀಸು ಬರ್ತದಲ್ವ ಅದನ್ನು ಸೇಮ್ ಮ್ಯಾಚ್ ಆಗೋ ಥರ ಚೆಕ್ ಮಾಡಿಕೊಂಡು ಈ ಪೀಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ಕಡೆ ಅಟ್ಯಾಚಿಂಗ್ ಐತೆ ಅಲ್ವಾ, ಇನ್ನೊಂದು ಪ್ಯಾಚನ್ನು ಇನ್ನೊಂದು ಸೈಡನ್ನು ತೊಗೊಂಡು ಇದನ್ನು ಆ ಮಾರ್ಕ್ ತಗ್ಗಟ್ಟಾಗಿ ಮಡಗಿಬಿಟ್ಟು ಆ ಕಡೆ ಈ ಕಡೆ ಒಂದೇ ಲೆವೆಲ್ ಬರುತ್ತಾ ಅಂತ ನೀಟಾಗಿ ಚೆಕ್ ಮಾಡಿಕೊಂಡು ಈ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕು. ಈ ಪ್ಯಾಚ್ ಅಟ್ಯಾಚ್ ಆದಮೇಲೆ ಇವಾಗ ಬಾರ್ಡರ್ ಪೀಸಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗಳೆಲ್ಲ ಇರ್ತದಲ್ವ ಅದನ್ನ ನೀಟಾಗಿ ಕಟ್ ಮಾಡಿ ಫೋಲ್ಡ್ ಮಾಡ್ಕೋಬೇಡಿ. ಆಮೇಲೆ ಇವಾಗ ಲೈನಿಂಗು ಅಂಡ್ ಬಾಡಿ ಫುಲ್ಲು ರೌಂಡ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಬಾಡಿ ಆಗಲಿ ಲೈನಿಂಗ್ ಆಗಲಿ ಲೂಸ್ ಅನ್ನೋದು ಇರಬಾರ್ದು. ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಮಾಡ್ಕೋಬಿಡಿ. ಈಗ ಸ್ಟಿಚ್ ಆದಮೇಲೆ ನಮಗೆ ಎಕ್ಸ್ಟ್ರಾ ಬಾಡಿ ಬಟ್ಟೆ ಅನ್ನೋದು ಇರ್ತದಲ್ವ ಫುಲ್ ರೌಂಡು ಅದು ಕಟ್ ಮಾಡಿ ತೆಗೆದುಬಿಟ್ಟು ಬಾಟಮಲ್ಲಿ ನ್ಯಾಚ್ ಅನ್ನೋದು ಹಾಕ್ಕೋರಿ. ಹಾಕ್ಕೊಂಡಾದ್ಮೇಲೆ ಆ ನ್ಯಾಚ್ಗೆ ಈ ನ್ಯಾಚ್ಗೆ ಸ್ಟ್ರೈಟಾಗಿ ಸ್ಕೇಲು ಇಲ್ಲ ಟೇಪು ಮಡಗಿಬಿಟ್ಟು ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಡಿ. ಆ ಮಾರ್ಕ್ ಮಾಡಿದಿವಲ್ಲ ಅದ್ರ ಮೇಲೆಗೆ ನಾವು ಫಸ್ಟ್ ರೆಡಿ ಮಾಡಿದಿವಲ್ಲ ಪೈಪಿಂಗು, ಆ ಪೈಪಿಂಗ್ ಅನ್ನೋದನ್ನ ಅಟ್ಯಾಚಿಂಗ್ ಮಾಡ್ಕೊರಿ. ಈ ಅಟ್ಯಾಚಿಂಗ್ ಬಂದ್ಬಿಟ್ಟು ನಮ್ಗೆ ಏನು ಮಾರ್ಕ್ ಮಾಡಿದೀವೋ ಸೇಮ್ ಆ ಮಾರ್ಕ್ ಮೇಲೆ ಈ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ಇದು ಅಟ್ಯಾಚಿಂಗ್ ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತೊಗೊಂಡಿದ್ದಾನೆ ಆ ಪೈಪಿಂಗ್ ಮೇಲೆ ಮಡಗಿದ್ದಾನೆ ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊರಿ. ಈ ಅಟ್ಯಾಚಿಂಗ್ ಬಂದುಬಿಟ್ಟಿದ್ದಾನೆ ನಮ್ಗೆ ಇವಾಗ ಏನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದೀವೋ ಆ ಸ್ಟಿಚ್ ಮೇಲೇ ಬರಬೇಕಾಗತ್ತೆ. ಇದು ಕಂಪ್ಲೀಟ್ ಆದಮೇಲೆ ಈಗ ಬಾಟಮ್ ಸೈಡಲ್ಲಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇದೆಯಲ್ಲೋ ಅದು ಟರ್ನ್ ಮಾಡಿಬಿಟ್ಟು ಈ ಬಾಡಿ ಮಾರ್ಜಿನೆಲ್ಲ ಅದ್ರ ಒಳಗಡೆಗೆ ಹೋಗಬೇಕು. ಆ ರೀತಿ ಮಡಗಿಬಿಟ್ಟಿದ್ದಾನೆ. ಇದನ್ನೆಲ್ಲ ಒಳಗಡೆಗೆ ಹಾಕೊಳ್ಳೋದು ಹಾಕಿ ಈಗ ಆ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಅನ್ನೋದು ನಾನು ಹಾಕ್ಕೊತಾ ಇದ್ದೀನಿ. ಈ ಹಾಕೋಂಥ ಟೈಮಲ್ಲಿ ನಮಗೆ ಈ ಪೈಪಿಂಗನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದೇ ಲೆವೆಲಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಇದೆಲ್ಲ ಕಂಪ್ಲೀಟ್ ಅನ್ನೋದು ಆದಮೇಲೆ ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಇದಕ್ಕೆ ಮಿಡ್ಲಿಕ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನೆ. ಅರ್ಧ ಇಂಚು ವಿಡ್ತ್ ಇರ್ತದೆ, ಹಾಗೆ 3.5 ಇಂಚು ಲೆಂತ್ ಅನ್ನೋದು ಇರ್ತದೆ. ಆ ರೀತಿ ನೋಡಿಕೊಂಡು ಡಾಟ್ ಅನ್ನೋದು ಇಟ್ಕೊರಿ. ಸ್ನೇಹಿತರೆ ನೋಡಿ, ಈ ಬ್ಲೌಸು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಬ್ಲೌಸ್ ಅನ್ನೋದು ರೆಡಿ ಆಗಿದೆ. ಈ ಕಟಿಂಗಲ್ಲಾಗ್ಬೋದು ಈ ಸ್ಟಿಚಿಂಗಲ್ಲಾಗ್ಬೋದು ನಿಮ್ಗೆ ಏನಾದರೂ ಡೌಟ್ಗಳನ್ನು ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ನೋಡಿದ ಕೂಡಲೇ ರಿಪ್ಲೈ ಅನ್ನೋದು ನಾನು ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಸದಾಕಾಲ ನೀವು ಯಾವಾಗಲೂ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.